ಗೀತಾ ಮಹಾತ್ಮೆ. ಭಗವದ್ಗೀತೆ ನಮ್ಮ ಶಾಸ್ತ್ರ ಪರಂಪರೆಯ ಇತಿಹಾಸದಲ್ಲೇ ಬಹಳ ಅರ್ಥಗರ್ಭಿತವಾದ ಮಹತ್ವದ ಗ್ರಂಥ. ಅರ್ಜುನನನ್ನು ಕೇಂದ್ರ ಬಿಂದುವಾಗಿಟ್ಟುಕೊಂಡು ಸ್ವಸ್ಥ ಸಮಾಜದ ಸ್ಥಾಪನೆಗಾಗಿ ಶ್ರೀಕೃಷ್ಣನು ಸಾರಿದ ಗೀತಾ ಸಂದೇಶವು ಸುಮಾರು 5,000 ವರ್ಷಗಳ ಹಿಂದಿನದಾದರೂ ಇಂದಿಗೂ ಇದು ನಮ್ಮೆಲ್ಲರ ಬದುಕಿಗೆ ದಾರಿದೀಪವಾಗಬಲ್ಲದು. ಇಂತಹ ಭಗವದ್ಗೀತೆಯನ್ನು ಜಗತ್ತಿನಲ್ಲಿ ಎಲ್ಲರೂ ಅಧ್ಯಯನ ಮಾಡಿ ಅಳವಡಿಸಿಕೊಂಡರೆ ಇಡೀ ಜಗತ್ತೇ ಪಾವನವಾಗುತ್ತದೆ. ಗೀತೆ ಎಂಬುದು ಶ್ರೀಕೃಷ್ಣನು ಈ ಮಾನವ ಕೋಟಿಗೆ ಕೊಟ್ಟಿರತಕ್ಕಂತಹ ಒಂದು ದೊಡ್ಡ ಉಡುಗೊರೆ. ಮಾನವ ಕೋಟಿಯ ಒಳಿತಿಗಾಗಿ, ಉದ್ಧಾರಕ್ಕಾಗಿ ಭಗವಂತನು ಒಬ್ಬ ಪವಾಡ ಪುರುಷನಾಗಿ ಬಂದು ಗೀತಾಮೃತವನ್ನು ಬೋಧಿಸಿದ್ದಾನೆ. ಭಾರತದಲ್ಲಿ ಇಂದಿಗೂ ಶಾಂತಿ, ನೆಮ್ಮದಿ, ಸಹಬಾಳ್ವೆ, ಸಮನ್ವಯದ ಬದುಕು ಇದೆ ಎಂದರೆ ಅದಕ್ಕೆ ಕಾರಣ ರಾಮಾಯಣ, ಮಹಾಭಾರತ, ಭಗವದ್ಗೀತೆಗಳಂತಹ ಮಹಾಕಾವ್ಯಗಳು. ಶ್ರೀರಾಮ, ಶ್ರೀಕೃಷ್ಣರಂತಹ ಅನೇಕ ದೈವಾಂಶ ಸಂಭೂತಿಗಳು ಈ ಮನುಕುಲದ ಒಳಿತಿಗಾಗಿ ತಮ್ಮ ಜನ್ಮವನ್ನು ಮುಡಿಪಾಗಿಟ್ಟು ತಮ್ಮ ಜನ್ಮ ಸಾಫಲ್ಯವನ್ನು ಪಡೆದರು. ಅದರ ಫಲವಾಗಿ ನಾವು ಇಂದು ಇಂತಹ ಸುಂದರ ಬದುಕನ್ನು ನಡೆಸುತ್ತಿದ್ದೇವೆ. ವ್ಯಾಸರು ಮಹಾಭಾರತದಲ್ಲಿ ಕೌರವರ ದುಷ್ಟ ದುರ್ನೀತಿಯನ್ನು ಒಂದೆಡೆ ಚಿತ್ರಿಸಿದರೆ, ಇನ್ನೊಂದೆಡೆ ಪಾಂಡವರು ಸಾತ್ವಿಕ ಸೌಮ್ಯ ಶಕ್ತಿಯ ಅಂದರೆ ನ್ಯಾಯ, ನೀತಿ, ವಿನಮ್ರತೆ, ಭಕ್ತಿ, ಶ್ರದ್ಧೆಗಳ ಪ್ರತೀಕವಾಗಿರುವುದನ್ನು ಕಾಣಬಹುದು. ಭಗವದ್ಗೀತೆಯ ಸಾರವೇ ಭಾರತದ ಆಸ್ತಿಕತೆಯ ಮುಕುಟಮಣಿ. ನಮ್ಮ ಸಂವಿಧಾನದ ಮೂಲ ಆಶಯ ಮತ್ತು ಮೂಲ ಸ್ತಂಭವೇ ಈ ಭಗವದ್ಗೀತೆ. ರಾಜನೀತಿ, ರಾಷ್ಟ್ರ ರಕ್ಷಣೆ, ಚತುರತೆ, ವಿಜ್ಞಾನ ಇವುಗಳೆಲ್ಲದರ ಮೇಲೆ ಈ ಭಗವದ್ಗೀತೆಯು ಬೆಳಕು ಚೆಲ್ಲುತ್ತದೆ. ಶ್ರೀಕೃಷ್ಣನ ರಣನೀತಿ, ಸ್ಥಿತಪ್ರಜ್ಞೆ, ಜಾಣ ನಿಲುವು, ದೂರದೃಷ್ಟಿ, ಧರ್ಮ ಮತ್ತು ರಾಷ್ಟ್ರ ರಕ್ಷಣೆಯ ನಿಲುವು, ಪಾಂಡವರ ಸಾಹಸ ಇತ್ಯಾದಿಗಳು ಇಂದಿನ ಭಾರತೀಯರಿಗೆ ನೀಡಿದ ಅಮೂಲ್ಯ ಮತ್ತು ದಿವ್ಯ ಸಂದೇಶ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಎಂದು 4ನೇ ಅಧ್ಯಾಯದ 8ನೇ ಶ್ಲೋಕದಲ್ಲಿ ಮನುಕುಲಕ್ಕೆ ಅಭಯ ನೀಡುವ ಶ್ರೀಕೃಷ್ಣ ದಾನವ ಕುಲಕ್ಕೆ ಕಂಟಕನಾಗಿ ಮತ್ತು ಕೌರವ ಕುಲವನ್ನು ನಾಶ ಮಾಡಿ ಪಾಂಡವರ ಮೂಲಕ ನ್ಯಾಯ, ನೀತಿಗೆ ಗೆಲುವನ್ನು ಸಾರಿದ್ದಾನೆ. ಒಟ್ಟಿನಲ್ಲಿ ಇಲ್ಲಿ ಅಡಗಿರುವ ಮೂಲ ತತ್ವ ಶಿಷ್ಟ ರಕ್ಷಣೆ ಮತ್ತು ದುಷ್ಟರಿಗೆ ಶಿಕ್ಷೆ. ಭಗವದ್ಗೀತೆಯು ಸಾರ್ವಕಾಲಿಕ ಮಾರ್ಗದರ್ಶಕ, ಅನುಷ್ಠಾನ ಪ್ರಧಾನವಾದ ಗ್ರಂಥವೆಂಬುದರಲ್ಲಿ ಎರಡು ಮಾತಿಲ್ಲ. ಹೀಗಾಗಿ ಎಲ್ಲರೂ ಭಗವದ್ಗೀತೆಯನ್ನು ಕಲಿಯೋಣ, ಕಲಿಸೋಣ, ಅನುಸರಿಸೋಣ. ಜೈ ಭಗವದ್ಗೀತೆ. ಹರಿ ಓಂ.